ಸೊ ಹೈ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆಯ ಸುಮಾರು 35,000 ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನು ಈ ಒಂದು ತಿಂಗಳಲ್ಲಿ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ನಮ್ಮ ಒಂದು ಕರ್ನಾಟಕದಂತ ಪ್ರತಿ ಒಂದು ಡಿವಿಷನ್ ಇಂದ ಈ ಬಾರಿ ಕ್ಯಾಂಡಿಡೇಟ್ಸ್ ಗಳು ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಏನು ಒಂದು ಹೋಪ್ ಅನ್ನ ಇಟ್ಕೊಂಡು ಈ ಬಾರಿ ಆಸ್ ಎ BPM ಅಥವಾ ಒಂದು ABPM ನ ಒಂದು ಪೋಸ್ಟ್ ನಮಗೆ ಸಿಗ್ಲಿ ಎನ್ನುವಂತಹ ಒಂದು ರೀಸನ್ ಇಂದ ಈ ಬಾರಿ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಅಪ್ಲಿಕೇಶನ್ ಅನ್ನ ಈ ಬಾರಿ ಅಪ್ಲೈ ಅನ್ನ ಮಾಡ್ತಾರೆ. ಆದರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಅಪ್ಲೈ ಮಾಡುತ್ತಿರುವಂತಹ ಪ್ರತಿ ಒಂದು ಡಿವಿಷನ್ ಇಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಡೈಲಿ ನನಗೆ ಒಂದು ಕಮೆಂಟ್ಸ್ ಗಳು ಬರ್ತಿದಾವೆ. ನಾನು ಬಹಳಷ್ಟು ದಿನಗಳಿಂದ ಅಬ್ಸರ್ವ್ ಅನ್ನ ಮಾಡ್ತಾ ಇದ್ದೀನಿ. ಬ್ರದರ್, ನಾನು ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್, ಸಪೋಸ್ ಕೋಲಾರ ಡಿವಿಷನ್ ಆಗಿರ್ಬೋದು, ಹಾಸನ್, ಹಾವೇರಿ, ಈ ರೀತಿಯಾಗಿರುವಂತಹ ಬಹಳಷ್ಟು ಒಂದು ಡಿವಿಷನ್ ನ ಒಂದು ನೇಮ್ ಅನ್ನ ಮೆನ್ಷನ್ ಮಾಡಿದ್ದು ನಮ್ಮ ಒಂದು ಪರ್ಸೆಂಟೇಜ್ ಇಷ್ಟಿದೆ, ನಾವು ಈ ಒಂದು ಡಿವಿಷನ್ಗೆ ಅಪ್ಲೈ ಅನ್ನ ಮಾಡಬಹುದಾ ಅಥವಾ ನಮ್ಮ ಒಂದು ಸೆಲೆಕ್ಷನ್ ಆಗುವುದಕ್ಕೆ ಬೇರೊಂದು ಡಿವಿಷನ್ಗೆ ನಾವು ಅಪ್ಲೈ ಅನ್ನ ಮಾಡಬಹುದಾ ಎಂಬುದರ ಬಗ್ಗೆ ಸಾಕಷ್ಟು ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಕಮೆಂಟ್ಗಳು ಬರ್ತಿದ್ದಾವೆ. ಸೊ ಆ ಒಂದು ರೀಸನ್ ಇಂದ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಯಾವ ರೀತಿ ನಮ್ಮ ಒಂದು ಡಿವಿಷನ್ ಅಲ್ಲಿ ನಾವು ಸೆಲೆಕ್ಷನ್ಸ್ ಅನ್ನ ಪಡೆಯಬಹುದು, ಸಪೋಸ್ ನಮ್ಮ ಒಂದು ಡಿವಿಷನ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಬೇರೊಂದು ಒಂದು ಡಿವಿಷನ್ಗೆ ಯಾವ ರೀತಿ ಏನೋ ಒಂದು ಅಪ್ಲೈ ಮಾಡಿ ಪ್ರಿಫರೆನ್ಸ್ ಅನ್ನ ಹಾಕಿ ಯಾವ ರೀತಿ ಬೇರೊಂದು ಡಿವಿಷನ್ ಅಲ್ಲಿ ನಾವು ಸೆಲೆಕ್ಷನ್ಸ್ ಅನ್ನ ಪಡೆಯೋದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ತಾವು ನೋಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಇದರ ಒಂದು ಜೊತೆಗೆ ನಿಮ್ಮ ಒಂದು ಡಿವಿಷನ್ ನ ಕಟ್ ಆಫ್ ನ ಒಂದು ಡೀಟೇಲ್ಸ್ ಕೂಡ ನಾನು ಯಾವ ರೀತಿ ಕಟ್ ಆಫ್ ಹೋಗ್ಬೋದು, ಅದು ಯಾವ ಒಂದು ಬೇಸ್ ಮೇಲೆ ಕಟ್ ಆಫ್ ಹೋಗ್ಬೋದು ಎಂಬುದರ ಬಗ್ಗೆ ಕೂಡ ನಾನು ಇಲ್ಲಿ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಈ ಒಂದು ತಿಂಗಳು 15ನೇ ತಾರೀಕು ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಐ ಹೋಪ್ ಪ್ರತಿಯೊಬ್ಬರು ಇದರ ಬಗ್ಗೆ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ ಸಮೇತ ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ತಯಾರಾಗಿದ್ದೀರಾ ಅಂದ್ಕೊಳ್ತೀನಿ. ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ತಕ್ಷಣ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ನ ಡೈಲಿ ಒಂದು ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಪ್ರತಿ ಒಂದು ಅಪ್ಡೇಟ್ಗಳು ತಾವು ಪಡಿಬೇಕು ಅಂದ್ರೆ ಈ ಒಂದು ಚಾನಲ್ ಮುಖಾಂತರ ತಾವು ಪಡಿಬಹುದು. ಸೊ ಆ ಒಂದು ರೀತಿಯಿಂದ ಚಾನಲ್ ತಾವು ಈಗಾಗಲೇ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಬಗ್ಗೆ ನಾನು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಒಂದು ಡಿವಿಷನ್ ವೈಸ್ ಒಂದು ಕಟ್ ಆಫ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡುವುದಕ್ಕೆ ಮತ್ತು ಯಾವ ಒಂದು ಡಿವಿಷನ್ಗೆ ತಾವು ಈ ಬಾರಿ ಅಪ್ಲೈ ಅನ್ನ ಮಾಡಿದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಈ ಒಂದು ಇನ್ಫಾರ್ಮೇಶನ್ ಕೊಡುವ ಮುಂಚೆ ನಾನು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಏನಿದೆ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಏನಕ್ಕಂದ್ರೆ ಆ ಒಂದು ಸಂದರ್ಭದಲ್ಲಿ ಮಾತ್ರ ತಮಗೆ ಒಂದು ಒಳ್ಳೆಯ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ? ತಾವು ಮೊದಲನೇದಾಗಿ ಇಲ್ಲಿ ಮಾತಾಡಕ್ ಹೋದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು GDS ನ ಒಂದು ಸುಮಾರು 35,000 ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಒಂದು ಇನ್ಫಾರ್ಮೇಶನ್ ಇದೆ. ಈ ಒಂದು ನೋಟಿಫಿಕೇಶನ್ ಇದೇ ಒಂದು ತಿಂಗಳು 15ನೇ ತಾರೀಕು ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ? ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ತಕ್ಷಣ ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಆಫ್ಟರ್ ದಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಇಲ್ಲಿ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ ನಂತರ ತಾವು ಅವಸರ ಪಟ್ಟು ತಾವು ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ಬೇಡಿ. ಸಪೋಸ್ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದರೆ ಎಡಿಟ್ ಮತ್ತು ಕರೆಕ್ಷನ್ ಎನ್ನುವಂತಹ ಒಂದು ವಿಂಡೋ ಓಪನ್ ಮಾಡ್ತಾರೆ. ಬಟ್ ಅಲ್ಲಿ ಬಹಳ ಒಂದು ಕಡಿಮೆ ಆಗಿರುವಂತಹ ಒಂದು ಫೀಲ್ಡ್ ಅನ್ನ ತಾವು ಮಾತ್ರ ಎಡಿಟ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ತಮ್ಮದು ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ದು ತಾವೇನಾದ್ರೂ ಅವಸರ ಪಟ್ಟು ತಾವು ಅಪ್ಲೈ ಅನ್ನ ಮಾಡಿದ್ರೆ ತಾವು ಮುಂದೆ ಬಹಳ ಒಂದು ದೊಡ್ಡದಾಗಿರುವಂತಹ ಒಂದು ಪ್ರಾಬ್ಲಮ್ ಅನ್ನ ತಾವು ಫೇಸ್ ಅನ್ನ ಮಾಡಬೇಕಾಗಿರುತ್ತೆ. ಇದು ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ನಾನು ಇದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತಾ ಇದ್ದೀನಿ. ನಂತರ ಇಲ್ಲಿ ಆಬ್ವಿಯಸ್ಲಿ ಒಂದು BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ABPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಎರಡು ಪೋಸ್ಟ್ ಮೇಲೆ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ನಡೆಸ್ಕೊಂತಾರೆ. ಆಸ್ ವೆಲ್ ಆಸ್ ಒಂದು ಡಾಕ್ ಸೇವಕ್ ನಲ್ಲಿ ಕೂಡ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ನಡೆಸ್ಕೊಂತಾರೆ. ಓಕೆ, ತಾವು ಯಾವ ಒಂದು ಜಾಬ್ ಅನ್ನ ತಾವು ಯಾವ ಒಂದು ಪೋಸ್ಟ್ ಅನ್ನ ಪಡಿಬೇಕು ಅಂದ್ಕೊಂಡಿರ್ತೀರಿ, ದಯವಿಟ್ಟು ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಸುಮಾರು 35,000 ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ನಂತರ
ಪ್ರತಿ ಒಂದು ರಾಜ್ಯಕ್ಕೂ ಇಂತಿಷ್ಟು ವೇಕೆನ್ಸಿಗಳು ಅಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ತಾವು ಇಲ್ಲಿ ಸಪೋಸ್ ಅನ್ನ ಮಾತಾಡ್ಕೊಳ್ಳಿ, ಇಲ್ಲಿ ಒಂದು ಆಂಧ್ರ ಪ್ರದೇಶ, ಆಸಾಮ್, ಬಿಹಾರ, ಛತ್ತೀಸ್ಗಢ ಮತ್ತು ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಕೇರಳ, ನಾರ್ತ್ ಈಸ್ಟ್, ಮಹಾರಾಷ್ಟ್ರ, ಏನು ತಾವು ಸುಮಾರು 23 ಒಂದು ಏನು ಸರ್ಕಲ್ ನೋಡ್ತಾ ಇದೀರಿ. ಇವೆಂದು ನಮ್ಮ ಒಂದು ಕರ್ನಾಟಕ ಸರ್ಕಲ್ ಅನ್ನ ಸೇರಿಸಿ ಈ ಒಂದು 23 ಸರ್ಕಲ್ಸ್ಗೂ ಸೇರಿ ಇಂತಿಷ್ಟು ಅಂತ ಒಂದು ವೇಕೆನ್ಸಿಗಳನ್ನ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಆ ಒಂದು ಏನು ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಒಂದು PDF ಎಲ್ಲಿಂದ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಅಂದ್ರೆ ಇದೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ನಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕರ್ನಾಟಕದ ಬಗ್ಗೆ ಮಾತಾಡಕ್ ಹೋದ್ರೆ ಈ ಬಾರಿ ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ಗೆ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಆಬ್ವಿಯಸ್ಲಿ ಒಂದು 2000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಪ್ರೀವಿಯಸ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ನಾನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ನಮ್ಮ ಒಂದು ಈ ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಸುಮಾರು 1700ಕ್ಕಿಂತ ಹೆಚ್ಚು ಒಂದು ಖಾಲಿಯಾಗಿರುವಂತಹ ಒಂದು ವೇಕೆನ್ಸಿಗಳು ಇದಾವೆ. ಸೊ ಈ ಒಂದು ವೇಕೆನ್ಸಿಗಳನ್ನ ಫುಲ್ಫಿಲ್ ಮಾಡಬೇಕು ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಬಟ್ ಇದರ ಒಂದು ಜೊತೆಗೆ ಸೇರಿಸಿ ಇನ್ನು ಕೆಲವೊಂದು ಬಹಳ ಒಂದು ಏನು ದೊಡ್ಡ ಮಟ್ಟದಲ್ಲೇ ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಒಂದು 23 ಸರ್ಕಲ್ ಅನ್ನ ತಾವೇನು ಅಬ್ಸರ್ವ್ ಅನ್ನ ಮಾಡ್ತಿದ್ದೀರಾ, ಈ ಒಂದು 23 ಸರ್ಕಲ್ ಅಲ್ಲಿ ತಾವೇನ್ ನೋಡ್ತಾ ಇದ್ದೀರಾ, ಈ ಒಂದು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಈ ಒಂದು ಗುಜರಾತ್ ಆಗಿರ್ಬೋದು, ನಂತರ ಇನ್ನೊಂದು ಈ ಒಂದು ಉತ್ತರಾಖಂಡ್ ಆಗಿರ್ಬೋದು, ಈ ಒಂದು 4 ರಿಂದ 5 ಒಂದು ಸರ್ಕಲ್ಗೂ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅಂದ್ರೆ ಮಾತಾಡಕ್ ಹೋದ್ರೆ ಒಂದು 5,000 ಆಗಲಿ, ಒಂದು 10,000, 7,000 ಈ ರೀತಿಯಾಗಿರುವಂತಹ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಬಟ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆ ಒಂದು ಸರ್ಕಲ್ಗೆ ಒಂದು ಕಟ್ ಆಫ್ ಹೋಗುತ್ತೆ. ಕಾರಣ ಏನಂದ್ರೆ ಏನು ನಮ್ಮ ಒಂದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅಥವಾ ಒಂದು ತಮಿಳುನಾಡಿನ ಒಂದು ಸರ್ಕಲ್ ಅನ್ನ ಬಿಟ್ಟು ಮಿಕ್ಕಿರುವಂತಹ ಪ್ರತಿ ಒಂದು ಸರ್ಕಲ್ಗೂ ಒಂದು ಹಿಂದಿ ಆಗಿರುವಂತಹ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಆ ಒಂದು ಸ್ಟೇಟ್ ನ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಸ್ಟೇಟ್ ಅನ್ನ ಬಿಟ್ಟು ಇನ್ನು ಬಹಳ ಬೇರೆ ಬೇರೆ ಒಂದು ಸ್ಟೇಟ್ಗೆ ಅಪ್ಲೈ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಟ್ ಆಫ್ ಬಹಳ ಜಾಸ್ತಿ ನಿಲ್ಲುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುವಂತಹ ಕ್ಯಾಂಡಿಡೇಟ್ಗಳ ಮಾತ್ರ ಅಲ್ಲಿ ಒಂದು ಸೆಲೆಕ್ಷನ್ ಆಗುತ್ತೆ. ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು ಡಿವಿಷನ್ ವೈಸ್ ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ಆಬ್ವಿಯಸ್ಲಿ ಸ್ನೇಹಿತರೆ, ಇಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಡಿವಿಷನ್ ಅಲ್ಲಿ ಸುಮಾರು 30 ರಿಂದ 31 ಒಂದು ಡಿವಿಷನ್ ಏನಿದಾವೆ, ಪ್ರತಿ ಒಂದು ಡಿವಿಷನ್ ಅಲ್ಲೂ ಕೂಡ ಇಂತಿಷ್ಟು ಅಂತಹ ಈ ಒಂದು ಡಿವಿಷನ್ ಕೂಡ ಒಂದು ವೇಕೆನ್ಸಿಗಳನ್ನ ಅನೌನ್ಸ್ ಅನ್ನ ಮಾಡ್ತಾರೆ. ನೋಡಿ, ಈ ಒಂದು ಪ್ರತಿ ಒಂದು ಡೇಟಾ ನಮ್ಗೆ ಈಸಿಯಾಗಿ ಸಿಗಲ್ಲ. ತಾವೇನ್ ನೋಡ್ತಾ ಇದ್ದೀರಾ, ಜಸ್ಟ್ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ತಾವು ಹೋದಾಗ ಅಂದ್ರೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ನಂತರ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ಗೆ ತಾವು ವಿಸಿಟ್ ಅನ್ನ ಮಾಡಿ ಜಸ್ಟ್ ತಾವು ಈ ರೀತಿಯಾಗಿರುವಂತಹ ಒಂದು ಪಾಪಪ್ ಬರುತ್ತೆ. ಜಸ್ಟ್ ತಾವು ಕರ್ನಾಟಕ ಅಂತಹ ತಾವು ಕ್ಲಿಕ್ ಅನ್ನ ಮಾಡಿದಾಗ ಏನು ಈ 31 ಏನು ಒಂದು ಡಿವಿಷನ್ಸ್ ಇದಾವೆ, ಆ ಒಂದು ಡಿವಿಷನ್ ಈ ರೀತಿಯಾಗಿ ಬರುತ್ತೆ. ಓಕೆನಾ, ಆ ಒಂದು ಡಿವಿಷನ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್ಗೆ ಎಷ್ಟು ಒಂದು ವೇಕೆನ್ಸಿಗಳು ಅಂತ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಸ್ನೇಹಿತರೆ, ಇಲ್ಲಿ ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ಡಿವಿಷನ್ ವೈಸ್ ಒಂದು ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ನಿಮ್ಮ ಒಂದು ಕಟ್ ಆಫ್ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಇಲ್ಲಿ ಒಂದು ಡಿಪೆಂಡ್ ಆಗುತ್ತೆ. ಆಬ್ವಿಯಸ್ಲಿ ಒಂದು ಜನರಲ್ ಆಗಿರ್ಬೋದು, OBC, EWS ಅಥವಾ ಒಂದು UR ನ ಒಂದು ಕ್ಯಾಟಗರಿ ಯಾರೆಲ್ಲ ಒಂದು ಸೇರಿರ್ತೀರಿ, SC ST ಒಂದು ಕ್ಯಾಟಗರಿಗೆ ಏನು ಒಂದು ಒಳ್ಳೆಯ ಒಂದು ಕಟ್ ಆಫ್ ಇಲ್ಲಿ ಇಟ್ಟಿರ್ತಾರೆ. ಅದೇ ರೀತಿಯಾಗಿ ಜನರಲ್ ಆಗಿರ್ಬೋದು, OBC ಆಗಿರ್ಬೋದು ಮತ್ತು EWS ನ ಒಂದು ಕ್ಯಾಟಗರಿಗೆ ಕೆಲವೊಂದು ಡಿವಿಷನ್ ಅಲ್ಲಿ ಸ್ವಲ್ಪ ಒಂದು ಕಮ್ಮಿ ಆಗಿರುವಂತಹ ಒಂದು ಕಟ್ ಆಫ್ ಅನ್ನ ತಾವು ಈ ಬಾರಿ ನೋಡಬಹುದು. ಈ ಎಲ್ಲವನ್ನು ಗಮನಿಸಿದಾಗ ನಾವು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ ಇವಾಗ. ಓಕೆನಾ, ನಮ್ಮ ಒಂದು ಸ್ವತಃ ನಮ್ಮ ಒಂದು ಡಿವಿಷನ್ಗೆ ಅಪ್ಲೈ ಮಾಡಬಹುದಾ ಅಥವಾ ಒಂದು ಬೇರೊಂದು ಡಿವಿಷನ್ಗೆ ನಾವು ಅಪ್ಲೈ ಅನ್ನ ಮಾಡಬಹುದಾ ಅಂದ್ರೆ ನನ್ನ ಒಂದು ಅಡ್ವೈಸ್ ಏನಂದ್ರೆ ಮೊದಲು ನೋಟಿಫಿಕೇಶನ್ ರಿಲೀಸ್ ಮಾಡಿದ ನಂತರ ನಿಮ್ಮ ಒಂದು ಡಿವಿಷನ್ಗೆ ಎಷ್ಟು ಒಂದು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಿ, ಅದು ಒಂದು ಕ್ಯಾಟಗರಿ ವೈಸ್ ತಾವು ಒಂದು ವೇಕೆನ್ಸಿಗಳನ್ನ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಸಪೋಸ್ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಬಹಳ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ಡಿವಿಷನ್ ಅಲ್ಲಿ ಅದೇ ಒಂದು ಡಿವಿಷನ್ಗೆ ತಾವು ಟಾರ್ಗೆಟ್ ಅನ್ನ ಮಾಡಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸಪೋಸ್ ನಿಮ್ಮ ಒಂದು ಡಿವಿಷನ್ ಅಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಒಂದು ವೇಕೆನ್ಸಿಗಳು ಬಹಳ ಒಂದು ಕಮ್ಮಿ ಇದೆ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಡಿವಿಷನ್ ಅಲ್ಲಿ ಒಂದು ಕಟ್ ಆಫ್ ಜಾಸ್ತಿ ಹೋಗುತ್ತೆ. ಸೊ ಆ ಒಂದು ರೀಸನ್ ಇಂದ ನಿಮ್ಮ ಒಂದು ಅಕ್ಕಪಕ್ಕದ ಒಂದು ಡಿವಿಷನ್ ನ ಒಂದು ಏನು ಒಂದು ವೇಕೆನ್ಸಿಗಳನ್ನ ತಾವು ಅಬ್ಸರ್ವ್ ಅನ್ನ ಮಾಡಿ ಅಲ್ಲಿಯೂ ಕೂಡ ಒಂದು ಯಾವ ಒಂದು ಕ್ಯಾಟಗರಿ ಮೇಲೆ ಎಷ್ಟು ಒಂದು ವೇಕೆನ್ಸಿಗಳನ್ನು
ಅನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಒಂದು ಸಲ ತಾವು ಅಬ್ಸರ್ವ್ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಬ್ರದರ್, ನಮ್ಮ ಒಂದು ಡಿವಿಷನ್ ಅನ್ನ ಬಿಟ್ಟು ನಾವು ಬೇರೊಂದು ಒಂದು ಡಿವಿಷನ್ಗೆ ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ಹೌದು, 100% ತಾವು ಅಪ್ಲೈ ಅನ್ನ ಮಾಡಬಹುದು. ಇನ್ನೊಂದು ಗೊತ್ತಿರಲಿ, ತಾವು ಬೇರೊಂದು ಒಂದು ಡಿವಿಷನ್ಗೆ ಅಪ್ಲೈ ಮಾಡಿ ತಮ್ಮ ಒಂದು ಸೆಲೆಕ್ಷನ್ ಆದರೂ ಕೂಡ ತಮ್ಮ ಏನು ಒಂದು ಅಲ್ಲಿ ಸ್ಟೇ ಆಗುವುದಕ್ಕೆ ತಮಗೆ ಒಂದು ಎಲ್ಲ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಇರಬೇಕು, ಟ್ರಾವೆಲಿಂಗ್ಗೆ ಒಂದು ಏನೋ ಒಂದು ಸವಲತ್ತು ಇರಬೇಕು. ಕೆಲವೊಂದು ದಿನ ತಾವು ಅಡ್ಜಸ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಆಫ್ಟರ್ ದಟ್ ಒಂದು ಟ್ರಾನ್ಸ್ಫರ್ ಪೋರ್ಟಲ್ ಅನ್ನ ಓಪನ್ ಅನ್ನ ಮಾಡ್ತಾರೆ. ಟ್ರಾನ್ಸ್ಫರ್ ತಾವು ಸ್ವತಃ ತಾವು ಟ್ರಾನ್ಸ್ಫರ್ ಅನ್ನ ತಾವು ಮಾಡ್ಕೋಬಹುದು. ಆಮೇಲೆ ತಮಗೆ ಹತ್ತಿರವಾಗುವಂತಹ ಸ್ವತಃ ತಮ್ಮ ಒಂದು ಡಿವಿಷನ್ಗೆ ತಾವು ಟ್ರಾನ್ಸ್ಫರ್ ಅನ್ನ ತಾವು ಮಾಡ್ಕೋಬಹುದು. ಬ್ರದರ್, ನಮ್ದು 60% ಇದೆ, 70% ಇದೆ, 80% ಇದೆ, 90% ಇದೆ. ಈ ಬಾರಿ ನಾವು ಅಪ್ಲೈ ಅನ್ನ ಮಾಡಬಹುದಾ ಅಂದ್ರೆ ಪ್ರತಿಯೊಬ್ಬರು ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ರೀಸನ್ ಏನಂದ್ರೆ ಯಾವುದೇ ರೀತಿಯಂತ ತಾವೇನು ಎಕ್ಸಾಮಿನೇಷನ್ ತಾವು ಕೊಡ್ತಿಲ್ಲ, ಓಕೆನಾ, ಇಂಟರ್ವ್ಯೂ ಅನ್ನ ಕೊಡ್ತಿಲ್ಲ, ತಾವು ಅಪ್ಲೈ ಮಾಡ್ತಾ ಇದ್ದೀರಾ. ಅದರಲ್ಲೂ ಜನರಲ್, OBC, EWS ನ ಒಂದು ಕ್ಯಾಟಗರಿ ಸೇರಿದ್ರೆ ಮಾತ್ರ ತಾವು 100 ರೂಪಾಯಿ ಫೀಸ್ ಅಂತ ತಾವು ಕಟ್ಟಬೇಕಾಗಿರುತ್ತೆ. SC STಗೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಫೀಸ್ ಇರುವುದಿಲ್ಲ. ಸೊ ಪ್ರತಿಯೊಬ್ಬರು ಈ ಬಾರಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಹೇಳಕ್ಕಾಗಲ್ಲ, ತಾವು ಒಂದು ಡಿವಿಷನ್ ಅಲ್ಲಿ ಅಪ್ಲೈ ಮಾಡ್ತೀರಾ, ಅಲ್ಲಿನ ಒಂದು ಕಟ್ ಆಫ್ ಬಹಳ ಒಂದು ಕಮ್ಮಿ ಹೋಗುತ್ತೆ. ನಿಮ್ಮ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೆ ಲಕ್ಕಿ ತಾವು ಆ ಒಂದು ಡಿವಿಷನ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂತೀರಾ. ಈಸಿಯಾಗಿ ಒಂದು ಪೋಸ್ಟ್ ಅಲ್ಲಿ ತಾವು ಹೋಗಿ ತಾವು ಕೆಲಸ ಅನ್ನ ಮಾಡಬಹುದು. ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ ಸ್ನೇಹಿತರೆ, ಓಕೆನಾ. ಏನು ಬಹಳ ಬೇಗ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನು ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಅದರ ಒಂದು ಮಧ್ಯದಲ್ಲಿ ತಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಬಂದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಳ್ಳಿ. ನಾನು ಆದಷ್ಟು ಬೇಗ ಒಂದು ರಿಪ್ಲೈ ಅನ್ನ ಮಾಡಕ್ಕೆ ನಾನು ಟ್ರೈ ಅನ್ನ ಮಾಡ್ತೀನಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.